ಏನೋ ಶಿಷ್ಯ ಹಿಂಗಿದ್ಯಾ? ಮಸ್ತಾಗಿದ್ದೀನಲ್ಲ ಮಾಮು ನೀನೇನ್ ತಗೋತೀಯಾ? ಮಾಮು ಏನ್ ಮಾಮು ಚೆನ್ನಾಗಿ ಹಾಕೊಂತ ಅದಕ್ಕೆ ಅಂದ್ರೆ ಬರೀ ಎರಡಲ್ಲೇ ಮುಗಿಸ್ಬಿಟ್ಟಲ್ಲ. ಇವ್ರ ಕೈಗೆ ಹೇಗೆ ಸಿಕ್ಕಾಕೊಂಡೆ? ಅದ್ಯಾರೋ ನಿನ್ ಫ್ರೆಂಡ್ ಅಂತೆ ನೀನ್ ನೋಡ್ಕೊಂಡ್ ಮನೆಗೆ ಬಂದಿದ್ರು. ನಿಮ್ಮಮ್ಮ ನಿನಗೆ ಫೋನ್ ಮಾಡಿದಾರೆ, ನೀನ್ ಫೋನ್ ಎತ್ತಿಲ್ವಂತೆ. ನಾನ್ ನಿಮ್ ಮನೆ ಹತ್ರ ಹೋಗಿದ್ನಾ, ನಿಮ್ಮಮ್ಮ ನೀನ್ ಹುಡ್ಕೊಂಬ ಅಂತ ಕಳ್ಸಿದ್ರ. ನಾನ್ ಬರ್ತಾ ಇದ್ನಾ, ಅದ್ ಯಾರು ಹಿಂದೆಗಡೆಯಿಂದ ಬಂದ್ಬಿಟ್ಟು ಚೀಲದಲ್ಲಿ ಕೋಳಿ ಹಿಡ್ದಂಗ್ ಹಿಡ್ದಾಕೊಂಬಿಟ್ರು. ಫ್ರೆಂಡಾ? ಯಾರು? ಅದ್ಯಾರೋ ಜಾನ್ವಿ ಅಂತೆ. ಜಾನ್ವಿನಾ? ಓ ಮೈ ಗಾಡ್, ಜಾನ್ವಿನೇನು? ನಾವಿಬ್ರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಕಣೋ. ಇಬ್ರು ಒಟ್ಟಿಗೆ ಓದಿದ್ದು ಬೆಳೆದಿದ್ದು. ಇದಕ್ಕಿದ್ದಾಗೆ ಅದೆಲ್ಲೋದು ಗೊತ್ತೇ ಆಗ್ಲಿಲ್ಲ. ಈಗ ಬಂದಿದ್ದಾಳ? ಮಾಡ್ತೀನಿ ಇರೋ ಅವಳಿಗೆ. ಎಲ್ಲಿದ್ದಾಳಂತೆ? ಸರಿಯಾಗಿ ಹೇಳು. ಅಕ್ಕಯ್ಯಮ್ಮನ ಬೆಟ್ಟದ ಹತ್ರ ಬಂದು 10 ಗಂಟೆಗೆ ಕಾಯ್ತಾ ಇರ್ತಾರಂತೆ. ಬರ್ತೀರ ಹೋಗೋಣ? ಇಲ್ಲಪ್ಪ, ನನ್ನ ಲವರ್ ನೋಡೋಕೆ ಹೋಗ್ಬೇಕು. ಮಾಮು ಈ ಬೆಟ್ಟಕ್ಕೆ ಹೋಗ್ರಿ, ನಾನು ಸಂತೋಷ್ ಜೊತೆ ಅವ್ನ ಲವರ್ನ ನೋಡೋಕೆ ಹೋಗ್ತೀವಿ. ಸರಿ. ಇಲ್ಲ ಮಾಮು, ಹಂಗೆ ನೀನು ಡವ್ ಬರ್ತಾ ಅವಳ ತಂಗಿನೂ ಕರ್ಕೊಂಬರಕ್ಕೆ ಹೇಳು. ನಾನು ಬರ್ತೀನಿ. ಸಿಗಲ್ಲ. ಹರ್ಷ, ಹಾಯ್. ಎಲ್ಲೇ ಹೋಗಿದ್ದೆ ನೀನು? ನಾನು ನಿನ್ಗೋಸ್ಕರ ಎಲ್ಲೆಲ್ಲ ಹುಡ್ಕಾಡ್ದೆ ಗೊತ್ತಾ? ನೀನು ನೋಡ್ಕೊಂಡು ನಿಮ್ಮ ಊರಿಗೂ ಹೋಗಿದ್ದೆ. ಅಲ್ಲಿ ಗೊತ್ತಾಯ್ತು ನೀನು ನಿಮ್ಮ ಫ್ಯಾಮಿಲಿ ಮುಂಬೈ ಶಿಫ್ಟ್ ಆಗಿದ್ದೀರಾ ಅಂತ. ನನ್ಗೊಂದು ಮಾತು ಹೇಳ್ದೆ ಹೋಗಿದ್ಯಲ್ಲ. ನಮ್ಮ ಫ್ರೆಂಡ್ಶಿಪ್ ಕೊಡೋ ಬೆಲೆ ಎಷ್ಟೇನಾ? ಆಯ್ತಾ ಮಾತಾಡಿದ್ದು? ಎಲ್ಲ ಮುಗೀತಾ? ಈಗ ನಾನು ಮಾತಾಡ್ಲಾ? ಮಾತಾಡು. ಅಪ್ಪ ಅವ್ರ ಆಫೀಸ್ ಬ್ರಾಂಚ್ನ ಮುಂಬೈಲೇ ಓಪನ್ ಮಾಡಿದ್ರು, ಮನೆನೂ ಅಲ್ಲಿಗೆ ಶಿಫ್ಟ್ ಮಾಡಿದ್ರು, ಗೊತ್ತಾ? ನಿನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋಣ ಅಂದರೆ ಯಾವ್ದ್ಯಾವ್ದೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀಯ. ಆಮೇಲೆ ಇನ್ಫಾರ್ಮ್ ಮಾಡೋಣ ಅಂದ್ಕೊಂಡೆ, ಅಪ್ಪನ ಆಫೀಸ್ ವರ್ಕಲ್ಲೇ ಬ್ಯುಸಿ ಆಗಿಬಿಟ್ಟೆ. ಸಾರಿ ಕಣೋ. ಇನ್ನೂ ಯಾಕೋ ಸುಮ್ಮನಿದ್ಯಾ? ಇವಾಗ ನಾನು ನಿನ್ನ ನೋಡಕ್ ತಾನೇ ಬಂದಿರೋದು. ಓ, ಈಗಾದ್ರೂ ನಾವು ಬದುಕಿರೋದು ಜ್ಞಾಪಕ ಬಂತಲ್ಲ. ಹೇ ಕೋತಿ, ನೀನ್ ಸಾಯ್ಬೇಕಾದ್ರೂ ನನ್ನ ಪರ್ಮಿಷನ್ ಇಲ್ಲದೆ ಸಾಯಂಗಿಲ್ಲ, ಗೊತ್ತಾಯ್ತಾ? ನೀನ್ ಈ ಥರ ಎಲ್ಲ ಮಾತಾಡಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ ನೋಡು. ಈಗ್ಲಾದ್ರೂ ನಗು ಪ್ಲೀಸ್. ಹೇ, ನಿಂಗೊಂದು ಸರ್ಪ್ರೈಸ್. ಏನು? ನನ್ನ ಮದ್ವೆ ಸೆಟ್ ಆಯ್ತು. ಮುಂದಿನ ವಾರನೇ ನನ್ನ ಮದ್ವೆ. ಓ ಮೈ ಗಾಡ್, ಮದ್ವೆನಾ? ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ ಯು. ಹೌದು, ಲವ್ ಅರೇಂಜಾ? ಅದೆಲ್ಲ ಹೇಳ್ತೀನಿ ಬಾ. ಇಷ್ಟಪಟ್ಟಿರೋರ್ನ ಪಡಿಬೇಕು ಅಂದ್ರೆ ಅಪ್ಪ ಅಮ್ಮನ ಹತ್ರ ಈ ರೀತಿ ಸರ್ಕಸ್ ಎಲ್ಲ ಮಾಡ್ಲೇಬೇಕು. ಹೇಯ್, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಸತ್ತೋಗಿದ್ರೆ ಏನೇ ಮಾಡ್ತಿದ್ದೆ? ಹೌದು, ಸತ್ತೋಗಿದ್ರೆ ಏನ್ ಮಾಡ್ತಿದ್ದೆ? ಹಾ, ನಿನ್ ಡೆಡ್ ಬಾಡಿ ಮುಂದೆ ಬಂದು ಡ್ಯಾನ್ಸ್ ಆಡ್ತಿದ್ದೆ. ಹೌದಾ? ಆ ಹೌದು, ಇಷ್ಟು ದಿನ ಏನೋ ನಾನು ಇಡ್ತಾ ಇದ್ದೆ, ಇನ್ಮೇಲೆ ನಿಮ್ಮ ಹಸ್ಬೆಂಡ್ ಇಡ್ತಾನೆ ಬಿಡು.
ಅವನು ಮದ್ವೆ ಆದ್ಮೇಲೆ ಇರ್ತಾನೆ. ಈಗ ನೀನೇ ಇಡು.